ಮಗಳೇ, ನೀನು ಅನ್ಕೊಂಡಿದ್ದನ್ನು ಸಾಧಿಸ್ಬಿಟ್ಟೆ ಅಂದರೆ ಸಾಧಿಸ್ಬಿಟ್ಟೆ ಬಿಡು ಮಗಳೇ. ನಿನ್ನ ಥರ ಸಾಧನೆ ಮಾಡೋರು ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ. ಕೊನೆಗೂ ನೀನು ಕಳ್ಕೊಂಡಿರೋ ಆಸ್ತಿ ಜೊತೆಗೆ ನಿನ್ನ ಗಂಡಂಗೆ ಸರಿಯಾಗಿ ಬುದ್ಧಿ ಕಲ್ಸೋಕ್ಕೆ ಏನೇನು ಬೇಕೋ ಎಲ್ಲನೂ ಮಾಡಿಬಿಟ್ಟೆ. ಬಿಡು, ಇಷ್ಟು ಸಾಕು ನನಗಂತೂ. ಈಗ ಭಾಳ ಖುಷಿ ಆಯ್ತೈತೆ. ನನ್ನ ಮಗನ ನೋಡಿ 10 ಎಕರೆ ಹೊಲ ಕಿತ್ಕೊಂಡಾಗ ಹೊಟ್ಟೆ ಎಲ್ಲ ಉರ್ದುರ್ದು ಹೋಗ್ಬಿಟ್ಟಿತ್ತು ಕಣವ ನನಗಂತೂ. ಆದರೆ ಇವಾಗ ಹೊಸಿ ನನಗೆ ಹಬ್ಬ ಉಸಿರು ಬಿಟ್ಟಂಗೆ ಆಯ್ತಾಯ್ತು ನನಗಂತೂ ಇವಾಗ ಒಂಚೂರು. ಹೆಂಗೋ ನೀನು ಅಳಿ ಅಂದ್ರು ಸಂದಕ್ಕಿದ್ಬಿಟ್ರೆ ನನ್ನ ಮೊಮ್ಮಗನ ಸಂದಾಗ ನೋಡ್ಕೊಂಡು ಸಂದಾಗ ಬಾಳ್ಬಿಟ್ರೆ ಅಷ್ಟೇ ಸಾಕಮ್ಮ. ಇನ್ನೇನೂ ಬೇಕಿಲ್ಲ ನನಗಂತೂ. ಸದ್ಯ ಇನ್ನು ಮೇಲೆ ಮನೆಯಿಂದ ನೀನು ಈಚೆ ಕಡೆಗೆ ಹಾಕಲ್ಲ ಅನ್ನೋದೇನಿ ನಂಗೆ ಒಂಥರ ಸಮಾಧಾನ ಕಣವು, ಒಂಥರ ಸಮಾಧಾನ ನನಗಂತೂ. ನಡಿಯವ, ನಡಿ ನೀನು ಹೋಗಿ ನಿನ್ನೂ ಬಿಟ್ಬಿಟ್ಟು ಆತಾಗ ಬರ್ತೀನಿ. ಅವನಿನ್ನು ಲೋಪರ್ ನನ್ನ ಮಗ ಏನೇನು ಹೇಳ್ತಾನೋ, ಏನೇನು ಕಥೆಯೋ, ಇನ್ನು ಎಷ್ಟು ಗಲಾಟೆ ಮಾಡ್ತಾನೋ ಏನೋ. ಅಯ್ಯೋ ಅಮ್ಮ, ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಅವ್ನು ಎಷ್ಟು ಜಗಳ ಮಾಡಿ ಎಷ್ಟು ಕಿತ್ತಾಕೊಂಡು ಕುತ್ಕೊಂಡ್ರು ಏನು ಲಾಭ ಇಲ್ಲಮ್ಮ. ಆಸ್ತಿ ಎಲ್ಲ ಇವಾಗ ನನ್ನ ಹೆಸರಿನಾಗೈತೆ. ನನ್ನ ಮಗುಂಗೆ ಸರಿಯಾಗಿ ಮಾಡ್ತೀನಿ. ನನ್ನ ಮಗುನು ನನ್ನ ಮನೆಯಿಂದ ಈಚೆ ಕಡೆ ಕಳಿಸಿ 10 ಎಕರೆ ಮೋಸ ಮಾಡಿರೋನ್ಗೆ ಸುಮ್ಮನೆ ಬಿಟ್ಬಿಟ್ರೆ ಹೆಂಗೆ ಹೇಳಿ? ನಾನು ಬಿಡೋಕ್ಕಿಲ್ಲ, ಸುಮ್ಮನೆ ಬಿಡೋಕ್ಕಿಲ್ಲ. ಈಗ ಸುಮ್ಕೇನಿಯ ನೋಡಿ, ಹೋಗ್ಬಿಟ್ಟು ಆರಾಮಾಗ ಮನೆಯಾಗಿರೋಣ. ಇನ್ನು ಆಸ್ತಿ ಪಾಸ್ತಿ ದುಡ್ಡು ಪಟ್ಟು ಎಲ್ಲ ನಮ್ದೇನೇನಿಯ. ಹೆಂಗೋ ನಮ್ಮ ಪಾಡು ನಾವು ಸಂಸಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಖುಷಿಯಾಗಿರ್ಬೇಕು ಕಣಮ್ಮ. ಯಾವಳನ್ನೂ ಹತ್ರಕ್ಕೆ ಸೇರ್ಸೋಕ್ಕಿಲ್ಲ. ನನ್ನ ಗಂಡ ಮೂಟ ತಿನ್ಕೋಬೇಕು, ನಾಯಿ ಮರಿತರ ಈಚೆ ಕಡೆ ಎಲ್ಲನ ಬಿದ್ದಿರಬೇಕು, ಹಂಗೆ ಮಾಡ್ತೀನಿ ಬಾಬಾ. ಸಂಸಾರಸ್ತು ನಾನು ಸಂಸಾರ ಮಾಡಬೇಕು ಅಂತ ಏನೇನೆಲ್ಲ ಕಷ್ಟಪಡ್ತಾ ಇವ್ನಿ. ನನ್ನ ಗಂಡ ಎಂಥ ಕೊಂತ್ರಿ ಕೆಲಸ ಮಾಡ್ಬಿಟ್ಟ ನೋಡು. ಇನ್ನು ಬಿಡೋಕ್ಕಿಲ್ಲ ಬಾಮ. ಇನ್ನು ಹೋಗಿ ಇನ್ನು ಅದೇ ಮನೆಗೆ ನೀ ಇರಬೇಕು. ಇನ್ನು ಅಲ್ಲೇ ಸಂಸಾರ ಮಾಡ್ಬೇಕು ನಾನು. ಮುಂದೆಲ್ಲ ಆಮೇಕಿಂದ ನೋಡ್ಕೊಳ್ಳೋಣ ಬಾಬಾ. ಬಟ್ಟೆ ಗಿಟ್ಟೆ ಎಲ್ಲನೂ ನಮ್ಮ ಆಳುಗಳನ್ನ ಕಳ್ಸೋಣ. ಎಲ್ಲ ತುಂಬಿಟ್ಟು ಪಕ್ಕಕ್ಕೆ ಇಕ್ಕಿರು. ನಮ್ಮ ಆಳುಗಳು ಬಂದ್ಬಿಟ್ಟು ಎತ್ಕೊಂಡು ಹೋಯ್ತಾರೆ. ಬಾ ಈಗ ಸದ್ಯಕ್ಕೆ ಹೋಗನ್ ಬಾ. ನೋಡಿರೆ ಮೊಮ್ಮಗನೇ, ಏನಪ್ಪ ಬಾಬಾ ಎತ್ಕೋಬೇಕಾ? ಬಾಮ ಇನ್ನೆಷ್ಟು ದೂರ ಐತಿ, ಗಾಡಿ ಕಟ್ಟವ್ರೆ, ಬಾಬಾ ಹೋಗನ್ ಸರ್ನ. ಅಪ್ಪ ದೇವ್ರೆ, ಕೊನೆಗೂ ಅದು ಪೊದ್ದು ರೂಪದಾಗ ಬಂದ್ಬಿಟ್ಟು ನನ್ನ ಮಗಳು ಸಂಸಾರನ ಕಾಪಾಡ್ಬಿಟ್ಟಲ್ಲಪ್ಪ. ಅಷ್ಟೇ ಸಾಕು. ನನ್ನ ಮಗಳು ಈ ಋಣವ ನಾನು ಯಾವತ್ತೂ ಮರೆಯೋಕ್ಕಿಲ್ಲ ಕಣಪ್ಪು, ಯಾವತ್ತೂ ಮರೆಯೋಕ್ಕಿಲ್ಲ. ನನ್ನ ಒಳಗಿಂಗೆ ಸರಿಯಾಗಿ ಬುದ್ಧಿ ಕಲ್ಸಪ್ಪ ದೇವ್ರೆ. ನಿನಗೆ ಬಿಟ್ಬಿಟ್ಟಿದ್ದೀನಿ ನನ್ನ ಒಳಗಿನ ಬಗ್ಗೆ. ಅಯ್ಯೋ ಈ ಮನೆಗೆ ಬಂದು ಅದು ಏಸು ವರ್ಷ ಆಗಿತ್ತೇ ಮಗಳೇ, ಅದು ಏಸು ವರ್ಷ ಆಗಿತ್ತೇ ನೋಡೆ. ನಿನ್ನ ಮನೆನೇ ಇದು, ನಿನ್ನ ಮನೆ. ಅದು ಏಸು ವರ್ಷ ಹೋಗ್ಬಿಟ್ಟಿತ್ತು ನೋಡೇ. ನನಗಂತೂ ಕೊಂಡಂಗೆ ನೀರೇ ಉದ್ರಂಗೆ ಆಯ್ತಾವೆ. ಅಯ್ಯೋ ನನ್ನ ಮಗಳು ಮನೆ ಎಲ್ಲ ಅವತ್ತು ಹೆಂಗೋಯ್ತೋ ಇವತ್ತು ಹಂಗೆ ಐತೆ ಕಣಮ್ಮಿ. ಮನೆ ಎಲ್ಲನೂ ಏನೂ ಬದಲಾಗಿಲ್ಲ ಅಲ್ವೇ? ಎಲ್ಲ ಸದ್ಯಕ್ಕೆ ಹಂಗಂಗೇನೇ ಐತಲ್ಲ. ಹ್ಞೂ ಕಣಮ್ಮ. ಪೊದ್ದು ಹಾಕೊಂಡ್ ಬರೋಕ್ಕೆ ಹೇಳಿದ್ದೆ ಬಾ ಮಂತಾಕಿ ಅಂತ ಹೇಳ್ಬಿಟ್ಟು, ಯಾಕೋ ಇನ್ನೂ ಬಂದೇ ಇಲ್ಲ. ಅದು ಯಾವಾಗ ಬರ್ತದೋ ಏನೋ ನಾಕಾಣೆ. ಮೊದ್ಲು ಕರಿ ಅಮ್ಮಿ, ಮೊದ್ಲು ಕರಿ. ಈ ಪಟ್ಟಿ ಎಲ್ಲ ಸಹಾಯ ಮಾಡೋಳೆ. ಈಗ ಊರಿಗೆ ಬಂದಿದ್ಯಾ, ಮನೆ ಕರೀದಿದ್ದಂಗೆ ಹೋದ್ರೆ ಹೆಂಗೆ ಹೇಳು? ಕರಿ ಮೊದ್ಲು ಕರಿ. ಅಯ್ಯೋ ಪಾಪ ಮಗ, ಎಂಥ ಒಳ್ಳೆ ಮಗ ಅನ್ಕತ್ತೀಯ ನೀನು. ಇಲ್ಲ ಕಣಮ್ಮ, ಹೇಳು ಕಳಿಸ್ತೀನಿ. ಬರ್ತದೆ ಹೇಳು, ಇನ್ನೇನು ಬರ್ತದೆ, ಏನು ತೊಂದರೆ ಇಲ್ಲ. ಅಮ್ಮ ನಿಂಗೆ ಖುಷಿತಾನೆ ಅಮ್ಮ. ಇನ್ನು ಮ್ಯಾಲೆ ನಾವೆಲ್ಲ ಇಲ್ಲೇ ಇರೋಣ ಕಣಮ್ಮ, ಸರಿನಾ? ಅಲ್ಲಿ ಬೇಕಾದ್ರೆ ವಾರಕ್ಕೊಂತಿತ ಯಾವಾಗ ನಾವು ಹೋಗ್ಬಿಟ್ಟು ಬಂದ್ರೆ ಆಯಿತು. ನನಗೆ ಒಬ್ಬಳೇ ಇರೋಕ್ಕೆ ಒಂಥರ ಆಯ್ತದೆ. ಎಲ್ಲ ವ್ಯವಹಾರನೂ ಇವಾಗ ನಾವೇ ನೋಡ್ಕೋಬೇಕಲ್ಲ. ಅದಕ್ಕೆ ಇನ್ನು ಮ್ಯಾಲೆ ನನ್ನ ಗಂಡದ್ದು ಏನೂ ಇರೋಕ್ಕಿಲ್ವಲ್ಲ. ನಿನ್ನ ಮುಗಿನ ನೋಡ್ಕೊಂಡು ಆರಾಮಾಗಿರು. ನಾನು ಹೆಂಗೋನುವೆ ಹೊಲ ಫಲ ಮನೆಗಿನೇ ಎಲ್ಲನ ನೋಡ್ಕೊಂಡು ನನ್ನ ಪಾಡು ನಾನು ಹೆಂಗೋನುವೆ ಮುಂದುವರ್ಸ್ಕೊಂಡು ಹೋಯ್ತೀನಿ ಕಣಮ್ಮ. ಸರಿನಾ? ನೀನು ಸುಮ್ಮನೆ ಮನೆಗಿರು ಹೋಯ್ತೀನಿ ಅನ್ಬೇಡ. ಸರಿ ಕಣವ, ಆಯ್ತು. ನೀನು ಹೆಂಗೆ ಹೇಳಿದ್ರೆ ಹಂಗೇನೆ. ಏನವ ಬಂದ್ಬಿಟ್ರಾ? ಪದು ನಿನ್ಗೆ ಏನಿಯ ಕಾಯ್ಕೊಂಡು ನಿಂತ್ಕೊಂಡಿದ್ದೆ ಯಾವಾಗ ಬತ್ತೀಯ ಅಂತ ಹೇಳ್ಬಿಟ್ಟು. ಇನ್ನು ನಾವು ಇಲ್ಲೇನಿಯೇ ಸೆಟ್ಲ್ ಆಗಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಕೊಂಬಿಟ್ಟೆ ಏನಿಯ ಬಂದಿದ್ದೀವಿ. ನನ್ನ ಗಂಡ ಎಲ್ಲೋದ್ನೋ ಕಾಣ್ತಾನೆ ಇಲ್ಲ, ನನಗಂತೂ ಗೊತ್ತಿಲ್ಲ. ಸದ್ಯ ಇನ್ಮೇಲೆ ನಾನು ನಮ್ಮಮ್ಮ ನನ್ನ ಮಗ ಎಲ್ಲ ಇಲ್ಲೇ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ನಿನ್ಗೆ ಏನು ಸಹಾಯ ಬೇಕಾದ್ರೂ ಸರೋಜಿ, ನೀನು ಅಷ್ಟೇ ಏನು ಬೇಜಾರು ಮಾಡ್ಕೋಬೇಡ. ಇಷ್ಟೆಲ್ಲ ಸಹಾಯ ಮಾಡಿದ್ದೀರಾ. ನಿಮ್ಗೆ ಏನು ಸಹಾಯ ಬೇಕಾದ್ರೂ ನನ್ನನ್ನು ಕೇಳಿ, ನಾನು ಮಾಡ್ತೀನಿ. ಸರಿನಾ? ನಿಮ್ಗೆ ಏನೊಂದು ದುಡ್ಡಿನ ವಿಚಾರದಿಂದ ಹಿಡಿದು ನಿಮ್ಗೆ ಏನು ಕಷ್ಟ ಸುಖ ಏನು ಬೇಕಾದ್ರೂ ಕೇಳಿ, ಯಾವಾಗೂ ನಿಮ್ಮ ಜೊತೆ ನಾನಿರ್ತೀನಿ, ನಾನು ಸಹಾಯ ಮಾಡ್ತೀನಿ. ಅಷ್ಟೇ ನನಗೆ. ಅಯ್ಯೋ ಬುಡಮ್ಮ, ಅಯ್ಯೋ ಕಷ್ಟ ಬಂದಾಗ ಏನೋ ಬಂದು ನಾವೇ ಕೇಳ್ತೀವಿ. ನೀವು ಸಂದಾಕಿದ್ದೀರಲ್ಲ ಅಷ್ಟೇ ಸಾಕು. ನಿಮ್ಮ ಮಗನಾ? ಹ್ಞೂ ನನ್ನ ಮಗನೇನಿಯ. ನಿನ್ನ ಗಂಡ ಎಲ್ಲೂ ಹೋಗಿಲ್ಲ. ನಿನ್ನ ಗಂಡ ನಾನು ರೋಜು ನುಡಿಕಬತ್ತೀನಿ ಅಂತ ಹೇಳ್ಬಿಟ್ಟು ಆ ಲೆಕ್ಕಾಚಾರಿನ ಕರ್ಕೊಂಡು ಬೆಂಗಳೂರು ಒಂಟೆ ಬಿಟ್ಟ ಬಸ್ಸು. ಬೆಳಿಗ್ಗೆ ಬಸ್ ಇತ್ತಲ್ಲ, ಬೆಳಿಗ್ಗೆ ಬಸ್ ಏನು ಹತ್ಕೊಬಿಟ್ಟು ಡೊಯ್ ಅಂತ ಹೇಳ್ಬಿಟ್ಟು ಒಂದೇ ಕಿತ್ತ ರೈಟ್ ಹೇಳ್ಬಿಟ್ಟವನಿ. ಇನ್ನು ನೀನು ಇಲ್ಲಿದ್ಯಾ, ನೀನು ಬೆಂಗಳೂರೆಲ್ಲನೂ ರೋಜಾ ಹೂವ ಅಂತ ಹೇಳ್ಬಿಟ್ಟು ಅಲ್ಲಿ ಹುಡುಕ್ತಾನೆ ಇರ್ತಾನೆ. ನನಗಂತೂ ತಡ್ಕೊಳಕಾಯ್ತಿರಲಿಲ್ಲ. ನೀರು ತರಕ್ಕೆ ಹೋಗಿದ್ನಾ ಏನು ಟಿಮ್ ಟಾಮಾಗಿ ರೆಡಿ ಆಗ್ಬಿಟ್ಟು ಏನು ಲೆಕ್ಕಾಚಾರಿನ ಕರ್ಕೊಂಡು ಆ ಲೆಕ್ಕಾಚಾರಿ ಹಂಗಿದ್ರೆ ಹಂಗೆ ಕರ್ಕೊಂಡು ಹೊಂಟೋಗ್ಬಿಟ್ಟವ್ ನಿನ್ನ ಗಂಡ. ಆತ ಹೆಂಗೋ ಬಸ್ ಹತ್ಕೊಂಡು ಒಂಟೇ ಬಿಟ್ರತ್ಲಾಗೆ. ಅಯ್ಯೋ ಬುಡತ್ತ ಹುಡುಕ್ಲಿ ಸುಮ್ಮನಿರು. ಬೆಂಗಳೂರೆಲ್ಲ ಒಂದು 10 ರೌಂಡ್ ಹಾಕ್ಬೇಕು ಕಳ್ಳನ ಮಕ್ಕಳು ಹುಡಿಕೊಂಬಿಟ್ಟು ಬರಲಿ. ಬರವ ಕುಂತ್ಕೊ ಬರ್ರಿ. ಇದು ಯಾಕಿಂಗೆ? ಹೋಗೆ ಕಾಫಿ ಇಕ್ಕೊಂಬಿಟ್ಟು ಬಾ ಹೋಗು. ಮೊದಲನೇ ಕಿತ್ತ ಮನೆಗೆ ಬಂದವ್ರೆ ಇವಳು ನೋಡು. ಹೋಗೆ ಅಕ್ಕ, ಇದೇ ನಿಂಗೆ ಕೆಳಗಡೆ ಕುಂತ್ಕೊಬಿಟ್ರಲ್ಲ. ಎದೊಳಿ ಮ್ಯಾಕೆ ಕುಂತ್ಕೊ ಎದೊಳಿ. ಪರವಾಗಿಲ್ಲ ಸುಮ್ಕಿರಮ್ಮ. ಅಯ್ಯೋ ನೆಲ್ದ ಕುತ್ಕೊಂಡ್ರೆ ನಮಗೂ ಸಮಾಧಾನ ಆಗೋದು. ಸುಮ್ಕಿರು. ಸರಿ ರೀ, ಕಾಫಿ ಇಕ್ಕೊಬಿಟ್ಟು ಬರ್ತೀನಿ. ಏನೋ ಗುಂಡು ಬಾರ ಇಲ್ಲಿ, ಬಾರ ಇಲ್ಲಿ. ಹೋಗೋ. ಯಾಕೋ ಫುಲ್ಲು ಇದಾಗೋಗ್ಬಿಟ್ಟವನಿ, ಬೇಜಾರು ಮಾಡ್ಕೊಬಿಟ್ಟವನಿ. ಇಲ್ಲಿ ಬಂದ್ವಲ್ಲ ಹೊಸ ಜಾಗ ಅಲ್ವಾ, ಅವ್ನಿಗೆ ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ನಿನಗೆ ಗೊತ್ತಾಯ್ತಿಲ್ಲ ನೋಡು. ಫುಲ್ ಸೈಲೆಂಟಾಗಿ ನಿಂತ್ಕೊಬಿಟ್ಟವನಿ. ಹೊಸ ಜಾಗ ಅಲ್ವೇನಕ್ಕ, ಮಕ್ಕಳು ಹೊಸ ಜಾಗ ಅಂದಮೇಲೆ ಹಂಗೆ ಕನ್ಫ್ಯೂಸ್ ಆಗೋಗಿಲ್ವಾ? ಬಾರಪ್ಪೋ ಬಾಯ್ಲಿ, ಚಾಕ್ಲೇಟ್ ಕೊಡ್ತೀನಿ ಬಾಯ್ಲಿ. ಬಾ.
ಅವ್ನು ಬರೋಕ್ಕಿಲ್ಲ ಬಿಡಕ್ಕ, ಅವ್ನಿಗೆಲ್ಲ ನಿದ್ದೆ ಬಂದೈತಿ ಅನ್ನಿಸ್ತದೆ. ಮಲಗಿಸ್ಬಿಡ್ತೀನಿ ಪದ್ದು. ನನ್ನ ಮಗಳು ಸಂಸಾರ ಎಲ್ಲನೂ ಸುರು ಮಾಡ್ಬಿಟ್ಟಲ್ಲವ. ನಿನ್ಗೆ ಇದಕ್ಕೆ ಏನು ಹೇಳ್ಬೇಕೋ ಗೊತ್ತಾಯ್ತಿಲ್ಲ. ಅಯ್ಯೋ ಬುಡಿ, ಈಗ ಅದೆಲ್ಲ ಒಗಳ ಪಗಳ ಅವೆಲ್ಲ ಬೇಕಾಗಿಲ್ಲ. ನಿಮ್ಮ ಸಂಡಾಕವ್ರ ನಿಮ್ಮ ಮಗಳು ಒಂದು ಸಂಸಾರ ಮುರಿದಾಕ್ಲಿಲ್ಲ, ನಾನು ಒಂದು ಸಂಸಾರನ ಸರಿ ಮಾಡಿದೆ ಅನ್ನೋ ಖುಷಿ ನನಗೆ ಸಾಯ ಗಂಟನೂ ಇರ್ತದೆ ಕಣಕ್ಕ, ಸಾಯ ಗಂಟನೂ ಇರ್ತದೆ. ಅದಕ್ಕೆ ನನಗೆ ಹೆಂಗೆ ಗೊತ್ತಾಗೆ ಎಲ್ಲ ಚೆನ್ನಾಗಿದ್ಬಿಟ್ಟು ಎಲ್ಲ ಖುಷಿಯಾಗಿದ್ಬಿಟ್ರೆ ನಂಗೆ ಅಷ್ಟೇ ನನಗೆ ಸಾಕು. ಇನ್ನು ನಮ್ಮೊಳವಳಲ್ಲ, ಏನಾಯ್ತಾಳೋ ಏನು ಕಥೆ ಗೊತ್ತಿಲ್ಲ ಶಾರದಿ. ಇನ್ನು ಶಾರದಿಗೆ ಯಾವ ವಿಚಾರನೂ ಗೊತ್ತಿಲ್ಲ. ಇನ್ನು ಕನಸಿನಾಗೇನೆ ತೇಲಾಡ್ತಾವಳು, ಆಸ್ತಿ ಎಲ್ಲ ನಮ್ಮದೇ ಅಂತ ಹೇಳ್ಬಿಟ್ಟು. ಅವಳು ನಿಜ ವಿಷಯ ಗೊತ್ತಾಗ್ಬೇಕು ನೋಡಕ್ಕ. ಅವಳು ಗಾಯ ನಿಜ ವಿಷಯ ಗೊತ್ತಾಯ್ತು ಅಲ್ಲೇ ಎದೆ ಹೊಡ್ಕೊಬಿಡ್ತಾಳೆ. ನಾನು ಅಲ್ಗೂ ಏನೋ ಹೇಳೋಣ ಅನ್ಕೊಂಡೆ, ಸುಮ್ಮನೆ ಹೋಗ್ಬಿಟ್ಟೆ. ಯಾಕೆ ಸುಮ್ಕೇನಿಯ, ಅವಳು ನಿಧಾನಕ್ಕೇನಿಯ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಸುಮ್ಕಾಗಿದ್ದೀನಿ. ಅವಳಿಂದನೇ ಕಣಕ್ಕ ಮನೆ ಹಾಳಾಗೋಗಿದ್ದು. ಆಸ್ತಿ ಎಲ್ಲ ಬರ್ಸ್ಕೊಬಿಡೋಳು. ಒಂದು ಚೂರು ಏನಾರ ಯಾಮರ್ದು ಬಿಟ್ಟಿದ್ರೆ ನಾವು ಆಸ್ತಿ 10 ರೂಪಾಯಿ ಉಳಿತಿರ್ಲಿಲ್ಲ. ಆಸ್ತಿಗೆಲ್ಲ ಪಂಗ್ನಾಮ ಬಿದ್ಬಿಡೋದು ನೋಡಿ ನಿಮಗೆ. ಏನೋ ಒಂಚೂರು ಎಚ್ಚೆತ್ಕೊಂಡು ಮಾಡಿ ಯೋಚನೆ ಮಾಡಿದಕ್ಕೆ ಹೆಂಗೋ ಸಿಕ್ಕೈತೆ ಆಸ್ತಿ ಎಲ್ಲ. ನಿಂಗೆ ವಿಷಯ ಗೊತ್ತಾಗ್ಲಿಲ್ವೇನು? ಶಾರದಿ ಬಸ್ರಿನಂತೆ. ಹೌದೇನೆ, ಬಸ್ರಿನಾ? ಹೂನಿ ಬಸ್ರಿನಂತೆ. ಅದೇ ಪಂಡಿತರು ಹೋಗಿದ್ರಂತೆ, ಹೋಗ್ಬಿಟ್ಟು ನೋಡ್ಬಿಟ್ಟು ಬಸ್ರಿ ಅಂತನೇ ಹೇಳಿದ್ರಂತೆ. ಅವಳು ನನಗೆ ಮಗನೇನೆಯ ಬೇಡ, ನನಗೆ ಮಗನೇ ಬೇಡ, ನಾನು ಸಾಕದೇ ಇಲ್ಲ, ನನಗೆ ಮಕ್ಕಳೇ ಬೇಡ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನು ಜೋರು ಗಲಾಟೆ ಮಾಡ್ತಿದ್ಲಂತ ಮಂತಾಗೆ. ಅಯ್ಯ ನೋಡು, ಅವಳಿಗೆ ನೀ ಅಂತವಳು. ದೇವರು ಕೊಟ್ಟರದನ್ನು ಬೇಡ ಅಂತ ಹೇಳೋದು ಇನ್ನು ಎಂತ ಇದಾಗಲ್ಲ ಹೇಳು. ದೇವರು ಕೊಡೋರು ಕೊಡಕ್ಕಿಲ್ಲ, ಕೊಡು ಅಂತಂದರೆ ಕೊಡಕ್ಕಿಲ್ಲ. ಆದರೆ ನೋಡು ಹೆಂಗೆ ಬೇಡ ಅನ್ನೋರ್ಗೆ ಹೆಂಗೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು, ಬೇಕು ಅಂತ ಕುಂತ್ಕೊಳ್ಳೋರಿಗೆ ದೇವ್ರ ಕಣ್ಣಿಗೆ ಬೀಳಕ್ಕಿಲ್ಲ. ನಾವು ಯಾರನ್ನೂ ಕೊಡೋದು ಇಲ್ಲ. ಆದರೆ ಬೇಡ ಅನ್ನೋರಿಗೆ ಮಾತ್ರ ಕೊಡ್ತಾನೆ ಇರ್ತಾನೆ. ಅಯ್ಯೋ ಅದು ಏನು ದೇವ್ರ ಏನು ಕತ್ಕೋ ಬಿಡ್ಸಾರಜ್ಜಿ. ಹೆಂಗನ ಮಾಡ್ಕೊಳ್ಳಿ ಬಿಡು. ಸದ್ಯ ಅವಳ ಪಾಡ್ಗಳು ಇದ್ರೆ ಸಾಕಿ. ಒಂದು 2 ದಿನಕ್ಕೆ ಅವಳಿಗೂ ಗೊತ್ತಾಯ್ತದಲ್ಲ ಹೆಂಗಿದ್ರು ಇದೆಲ್ಲನೂ ನಂದಲ್ಲ ಅಂತ ಹೇಳ್ಬಿಟ್ಟು ಅವಾಗ ಒಂಚೂರು ಆಡ್ಕೋಕ್ ಬರ್ತಾಳೆ. ಅಲ್ಲಿ ಗಂಟ ಆಡ್ಕೋಕ್ ಬರೋಕ್ಕಿಲ್ಲ ಅವಳು. ಮೆರಿಲಿ ಇನ್ನೆಷ್ಟು ದಿನ ಮೆರಿತೋಳು ಅತ್ತ. ಕುಡೀರಿ, ಕಾಪಿಯ ಕುಡೀರಿ, ತಣ್ಣಗಾಯ್ತದೆ. ಅಮ್ಮವ್ರೆ, ಹೇಳು. ಶಾರದಿ ಅವಳಲ್ಲ, ಆ ಶಾರದಿ ಏನೋ ಊರು ತುಂಬನೂ ಸಾವುಕಾರನ ಆಸ್ತಿ ಎಲ್ಲನೂ ನಂದೆ, ಸಾವುಕಾರನ ಆಸ್ತಿ ಎಲ್ಲನೂ ನಂದೆ ಅಂತ ಹೇಳ್ಬಿಟ್ಟು ಏನೋ ಹೇಳ್ಕೊಂಡ್ಬಿಟ್ಟು ಬಿಡ್ತಾವಳಂತೆ. ಅದು ಏನು ವಿಷಯ, ಅದು ಏನು ಕಥೆಯೋ ಗೊತ್ತಿಲ್ಲ. ನಾನು ಎಲ್ಲ ಸೈನ್ ಹಾಕ್ಸ್ಕೊಬಿಟ್ಟಿವ್ನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೋ ಮಾಡ್ತಾವಳಂತೆ. ಅವಳೇನ ಬಂದ್ಬಿಟ್ಟು ಜಮೀನು ಬಂದ್ಬಿಟ್ಟು ಜಮೀನು ದುಡ್ಡೆಲ್ಲ ಕೊಡು ಮಾಡು ಅಂತ ಹೇಳಿದ್ರೆ ಏನು ಮಾಡೋದು? ಅದನ್ನು ಹೇಳೋಣ ಅಂತ ನಿಮ್ಮ ಗಂಟ ಓಡ್ಬಿಟ್ಟು ಬಂದೆ. ಆ ಶಾರದಿ ಮೊದಲೇನೇ ಆ ಸಾವುಕಾರ ಜೊತೆ ಸಂದಕ್ಕಿದ್ಲು. ಒಪ್ಪಿ ಏನಾರ ಆಸ್ತಿ ಗಿಸ್ತಿ ಎಲ್ಲನೂ ಬರ್ಸ್ಕೊಂಡ್ಬಿಟ್ಟವಳ, ಏನೋ ಗೊತ್ತಾಯ್ತಿಲ್ಲ ನನಗೆ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಸುಮ್ಕಿರು. ಅದ್ರ ಬಗ್ಗೆ ನೀನು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಏನಾರ ಹೇಳಿದ್ರೆ ಹೋಗ್ಬಿಟ್ಟು ರೋಜನ್ ಕೇಳೋಗು ಅಂತ ಹೇಳ್ಬಿಟ್ಟು ಕಳಿಸಿ ನನ್ನ ಹತ್ರಕ್ಕೆ. ನಾನು ಉಳಿದಿರೋದೆಲ್ಲ ಮಾತಾಡ್ತೀನಿ, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಕೆಲಸ ನೋಡ್ಕ, ಸರಿನಾ? ಈಗ ಇನ್ನೇನು ತೊಂದರೆ ಇಲ್ಲ ತಾನೇ? ಹೊಲದ ಕಡೆ ಏನಾರ ಸಮಸ್ಯೆ ಇದೆ ಬಂದ್ಬಿಟ್ಟು ನನಗೇನೇ ಹೇಳು. ಇನ್ಮೇಲೆ ಪ್ರತಿಯೊಂದೂ ನಾನೇ ನೀನು ನೋಡ್ಕೊಳ್ಳೋದು. ಇನ್ಮೇಲೆ ಎಲ್ಲ ಜವಾಬ್ದಾರಿ ನಂದೇ. ನಿಮ್ಗೆ ಏನೋ ಸಮಸ್ಯೆ ಆಯಿತು, ಹೊಲದ ಸಮಸ್ಯೆ ಆಯಿತು ಬಂದ್ಬಿಟ್ಟು ಎಲ್ಲನೂ ಹೇಳಿ. ಸಾವುಕಾರ ಕತೆಯ ಬಿಟ್ಬಿಡಿ, ಸರಿನಾ? ಇನ್ಮೇಲೆ ಎಲ್ಲ ನಾನೇ ನೀನು ನೋಡ್ಕೊಳ್ಳೋದು. ಸರಿ, ಆಯಿತು ಅಮ್ಮವ್ರೆ. ಏನೋ ನೀವು ಬಂದಮೇಲೆ ಮನೆಯೆಲ್ಲ ಒಂಥರ ಕಳಕಳಿ ಥರ ಆಡ್ತಾಯಿದೆ. ನೀವು ನಾನು ಗುರ್ತಿಡಿಯೋಕ್ಕೆ ಆಗಲಿಲ್ಲ ನೋಡಿ. ನಮ್ಮ ಮನೆ ಯಜಮಾನ್ತೀನಿ ಅಂತ ಹೇಳ್ಬಿಟ್ಟು ಗುರ್ತಿಡಿಯೋಕ್ಕೆ ಆಗಲಿಲ್ಲ. ಆಮೇಲೆ ನೀವು ಹೇಳಿದ್ಮೇಲೆ ನಾನು ಇವ್ರ ಅಂತ ಹೇಳ್ಬಿಟ್ಟು ನಾನು ಕಂಡಿಡ್ದಿದ್ದು. ಎಲ್ಲ ಬದಲಾಯಿಸ್ಕೊಬಿಟ್ಟಿದ್ರಲ್ಲ, ಬಟ್ಟೆಗೆ ಗೊತ್ತೇ ಆಗಲಿಲ್ಲ ನನಗೆ. ಹೆಂಗೋಗ್ಬಿಡಿ, ಸಂದಕಿರಿ. ಏನಾರ ವಿಷಯ ಇದ್ದರೆ ನಾನೇ ಬಂದ್ಬಿಟ್ಟು ಹೇಳ್ತೀನಿ. ಹಾಗೆ ನೀ ಸಾವುಕಾರರು ಪ್ಯಾಟ್ಗೆ ಹೋಗೋರಂತೆ ನಿಮ್ಮನ್ನು ಹುಡ್ಕಕ್ಕೆ ಅಂತ ಹೇಳ್ಬಿಟ್ಟು. ನಾನು ಅವ್ರಿಗೆ ನಿಮ್ಮ ವಿಷಯ ಏನೂ ಹೇಳೋಕ್ಕೆ ಹೋಗಲಿಲ್ಲ. ಸರಿ ಬಿಡು, ನಾನು ನೋಡ್ಕೊತೀನಿ ಎಲ್ಲನೂ. ಸರಿ ಅಮ್ಮವ್ರೆ. ಎಲ್ಲ ಶಾರದಿ ನೋಡ್ದೇನೆ ಆಸ್ತಿ ಬರ್ಸ್ಕೊಂಡಿದ್ದೀನಿ ಅಂತ ಊರು ತುಂಬ ಬಿಲ್ಡಪ್ ತಗೊಂತಿರೋದು. ಬಿಲ್ಡಪ್ ರಾಣಿ ಅವಳ ಮಕ ಮುಚ್ಚ. ಏನು ಬಿಲ್ಡಪ್ಪು, ಏನು ಕತೆ? ಸರೋಯ್ತು ಎಲ್ಲನೂ. ಇನ್ನೊಳಗೆ ನಿಜ ಗೊತ್ತಾದರೆ ಯಾವ್ದೇ ಹೊಡ್ಕೊಂಡು ಸತ್ತೋಯ್ತಲ್ಲ ಅಷ್ಟೇನಿಯ. ಅವಳು ಸರಿಯಾಗಿ ಉರಿಸ್ಬೇಕು ನೋಡು. ಒಂದಿನ ಪ್ಯಾಕ್ಟ್ರಿ ಇನ್ನೇನು ಮುಗಿತಾ ಬಂತಂತೆ. ಆ ಪ್ಯಾಕ್ಟ್ರಿ ಎಲ್ಲ ಮುಗಿದ ಮೇಲೆ ಒಂದಿನ ಸರಿಯಾಗಿ ಉರ್ಸ್ ಬಿಸಾಕ್ಬಿಡ್ಬೇಕು. ನೋಡ್ತಿರು, ಗೊತ್ತಾಯ್ತದ ಅವಾಗ. ಯಾರು ಎಷ್ಟೇ ಮಾಡಿದ್ರು ಹಣೆ ಬರದಾಗ ನಮ್ಗೆ ಎಷ್ಟು ಸಿಗಬೇಕು ಅಂತ ಬರ್ದಿರ್ತದೋ ಅಷ್ಟೇನೇ ಸಿಗೋದು. ಅದ್ರ ಮ್ಯಾಲೆ ಏನು ಸಿಗಕ್ಕಿಲ್ಲ. ಇರಾ 1-2 ಎಕರೆ ಹೊಲ ಇಕ್ಕೊಂಡು ಆರಾಮಾಗಿ ನೆಮ್ಮದಿಗೆ ಇರೋದು ಬಿಟ್ಬಿಟ್ಟು ಇಲ್ದಿರ ಆಟ ಎಲ್ಲ ಇಲ್ದಿರ ಉತ್ತರ ಆಡಕ್ಕೆ ಹೋದ್ಲಾ? ಅದಕ್ಕೆ ದೇವ್ರು ಸರಿಯಾಗಿ ಶಿಕ್ಷೆ ಕೊಟ್ಟೋನ್ ಬಿಡಕು. ಇರಾ ಹೊಲ ಇಕ್ಕೊಂಡು ಗಂಡನ ಜೊತೆ ಸಂಸಾರ ಮಾಡ್ಕೊಂಡು ಇರೋದು ಬಿಟ್ಬಿಟ್ಟು ಇಲ್ದಿರ ಆಟ ಆಡಕ್ಕೆ ಹೋದ್ಲು. ಬಿಡವ, ಎಲ್ಲ ದೇವ್ರು ನೋಡ್ಕೊತಾನೆ.